ಬರ್ಡೇಸ್ ಡೋಂಟ್ ಫೀಲ್ ದ ಸೇಮ್. ನಾನು ತುಂಬ ಜನ ಈ ಮಾತು ಹೇಳೋದನ್ನ ಕೇಳಿದ್ದೀನಿ ಆ್ಯಂಡ್ ಐ ಅಗ್ರಿ. ಲೆಟ್ ಮಿ ಎಕ್ಸ್ಪ್ಲೇನ್. ಚಿಕ್ಕ ವಯಸ್ಸಲ್ಲಿದ್ದಾಗ ಬರ್ಡೇ ಶುರುವಾಗೋ 1 ತಿಂಗಳು ಮುಂಚೆ ಪ್ಲಾನಿಂಗ್ ಸ್ಟಾರ್ಟ್ ಆಗ್ತಾ ಇತ್ತು. ಇನ್ನೆಷ್ಟು ದಿನ ಇದೆ, ಹೊಸ ಡ್ರೆಸ್, ಹೊಸ ಗಿಫ್ಟ್, 10-20 ಜನ ಫ್ರೆಂಡ್ಸ್ ಅನ್ನ ಕರೆಯೋದು. ಇಷ್ಟೇ ಅಲ್ಲ, ವಟಾರದಲ್ಲಿರುವಂಥ ಎಲ್ಲಾ ಫ್ಯಾಮಿಲೀಸನ್ನ ಮನೆಗೆ ಕರೆದು ಪಾರ್ಟಿ ಮಾಡೋದು. ಆ ಎನಾರ್ಮಸ್ ಗೈಗ್ನಾಟಿಕ್ ಕೇಕ್ ಇರ್ಬೋದು, ಎಲ್ಲ ಒಟ್ಟಾರೆ ಆ ಒಂದು ದಿನ ನಾವು ಜಗತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅನ್ನೋ ಫೀಲಿಂಗ್. ಬಟ್ ಬೆಳೀತಾ ಬೆಳೀತಾ ಎಲ್ಲ ಚೇಂಜ್ ಆಯ್ತು. ಬರ್ಡೇಸ್ ನೆವರ್ ಲಾಸ್ಟ್ ದೇರ್ ಮ್ಯಾಜಿಕ್. ವಿ ಜಸ್ಟ್ ಗ್ರೂ ಅಪ್. ಕಾಲೇಜ್, ಕೆಲಸ, ಜವಾಬ್ದಾರಿ, ಎಕ್ಸ್ಪೆಕ್ಟೇಷನ್ಸ್, ಬಿಲ್ಸ್, ಇದೆಲ್ಲದರ ಮಧ್ಯ ಲೈಫ್ ನಿಧಾನವಾಗಿ ನಮ್ಮೊಳಗಿರುವ ಆ ಪುಟ್ಟ ಮಗುವನ್ನ ಮೌನಗೊಳಿಸ್ತು. ಅಂಡ್ ದ ಸ್ಯಾಡೆಸ್ಟ್ ಪಾರ್ಟ್, ನಮ್ ಬರ್ಡೇನ ಸೆಲೆಬ್ರೇಟ್ ಮಾಡಕ್ಕೆ ನಾವೇ ಗಿಲ್ಟಿ ಫೀಲ್ ಮಾಡ್ಕೊಳಕ್ ಶುರು ಮಾಡಿದ್ವಿ. ಇಷ್ಟು ದೊಡ್ಡೋಳಾದ್ಮೇಲೆ ಇದೆಲ್ಲ ಬೇಕಾ? ಇದಕ್ಕೆಲ್ಲ ಸಮಯ ಇದೆಯಾ? ಇಷ್ಟೊಂದು ಹೈಪ್ ಯಾಕೆ? ಬಟ್ ಹೂ ಮೇಡ್ ದೀಸ್ ರೂಲ್ಸ್? ಯಾರು ಹೇಳಿದ್ರು ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಪಾರ್ಟಿನೇ ಮಾಡ್ಬೇಕು ಅಂತ? ಇಟ್ ಕ್ಯಾನ್ ಬಿ ಆಸ್ ಸಿಂಪಲ್ ಆಸ್ ನಿಮ್ ಫ್ರೆಂಡ್ಸ್ ಒಟ್ಟಿಗೆ ಕ್ಯಾಫೆಗೆ ಹೋಗೋದಿರ್ಬೋದು, ಅಥವಾ ನಿಮ್ ಕುಟುಂಬದ ಜೊತೆ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋದಿರ್ಬೋದು, ಬೆಸ್ಟ್ ಫ್ರೆಂಡ್ ಒಟ್ಟಿಗೆ ಗಂಟುಗಟ್ಟಲೆ ಮಾತಾಡೋದು. ಇದೆಲ್ಲ ಬಿಡಿ, ನಿಮ್ ಪಾಡಿಗೆ ನೀವು ಕುತ್ಕೊಂಡು ಇಡೀ ವರ್ಷ ನೀವು ಮಾಡಿರುವಂತಹ ಕೆಲಸಗಳು, ಸಾಧನೆಗಳು, ನಿಮ್ಮಲ್ಲಿ ತಂದಿರುವಂತಹ ಬದಲಾವಣೆಗಳನ್ನ ನೆನೆಸ್ಕೊಂಡು ಐ ಮೇಡ್ ಇಟ್, ಐ ಡಿಡ್ ಇಟ್ ಅಂತ ನಿಮ್ಮನ್ನ ನೀವು ಅಪ್ರಿಶಿಯೇಟ್ ಮಾಡೋದು. Because birthdays are not about growing 1 year older. They're about reminding yourself you're still alive, you're still growing, and you deserve to celebrate yourself. ಹಾಗಾಗಿ ದೊಡ್ಡವರಾಗಿ ಜವಾಬ್ದಾರಿಗಳನ್ನು ತಗೊಳ್ಳಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ಪ್ರಬುದ್ಧರಾಗಿ ಬಿಲ್ಡ್ ಮೆಚೂರ್ ರಿಲೇಶನ್ಶಿಪ್ಸ್ ಎಲ್ಲ ಮಾಡಿ. ಬಟ್ ಅದ್ರ ಜೊತೆಗೆ ಡೋಂಟ್ ಮೇಕ್ ಯೋರ್ ಇನ್ನರ್ ಚೈಲ್ಡ್ ಸ್ಟಾಪ್ ವೇಟಿಂಗ್ ಫಾರ್ ಬರ್ಡೇಸ್. ಯಾಕೆಂದ್ರೆ ಆ ಪುಟ್ಟ ಮಗುಗೆ ಇನ್ನು ಕ್ಯಾಂಡಲ್ ಊದೋಕಿಷ್ಟ, ಕೇಕ್ ಕಟ್ ಮಾಡೋದಿಷ್ಟ. ಅಷ್ಟೇ ಯಾಕೆ, ವಿಶ್ ಕೇಳ್ತಾ ನಗಾಡೋಕ್ಕೂ ಇಷ್ಟ. Celebrate your birthday however you want. Big parties, solo dates, family, friends, or just you. Because there is no right way to celebrate a birthday. The only wrong way is believing that you don't deserve anymore. ನಗ್ತಾ ಇರಿ, ಖುಷಿಯಾಗಿರಿ. ಮತ್ತೆ ಸಿಗುವ ಆಯ್ತಾ? ನಮಸ್ಕಾರ.